ನಮಸ್ಕಾರ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಮಾತಾಡಿದ್ರೆ ನಮಗೆ ಸಾವಿರಾರು ವೀರರ ಕಥೆಗಳು ನೆನಪಾಡುತ್ತೆ ಅಲ್ವಾ? ಆದ್ರೆ ಕೆಲವರ ಜೀವನ ಅದು ಬರೀ ಇತಿಹಾಸ ಅಲ್ಲ, ಅದೊಂದು ಪೊಲಿಟಿಕಲ್ ಥ್ರಿಲ್ಲರ್ ಸಿನಿಮಾ ಇದ್ಹಾಗೆ. ಅಂಥದ್ದೇ ಒಂದು ರೋಚಕ ಕತೆ ಅನಂತಲಾಲ್ ಸಿಂಗ್ ಅವರದ್ದು. ಈ ದಿನ ಅವರ ಜೀವನದ ಎರಡು ಮುಖಗಳನ್ನ ನೋಡೋಣ. ಒಂದು ಕ್ರಾಂತಿಕಾರಿಯ ಮುಖ, ಇನ್ನೊಂದು ಚಿಂತಕನ ಮುಖ. ನೋಡಿ, ಇದನ್ನ ಹೇಳಿದು ಬೇರೆ ಯಾರೂ ಅಲ್ಲ, ಸ್ವತಃ ಅನಂತಲಾಲ್ ಸಿಂಗ್ ಅವರೇ ತಮ್ಮದೇ ಪುಸ್ತಕದಲ್ಲಿ. ಕೆಲವರು ನನ್ನನ್ನು ದರೋಡೆಕೋರ ಅಂತಾರೆ, ಕೆಲವರು ಕ್ರಾಂತಿಕಾರಿ ಅಂತಾರೆ. ಈ ಒಂದೇ ಒಂದು ವಾಕ್ಯ ಸಾಕು ಅವರ ಇಡೀ ಜೀವನದ ಸಂಘರ್ಷವನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ. ಸಮಾಜ ಒಂದು ರೀತಿ ನೋಡ್ತಿತ್ತು, ಅವರು ತಮ್ಮನ್ನೇ ತಾವು ಇನ್ನೊಂದು ರೀತಿ ನೋಡ್ಕೊಡ್ತಿದ್ರು. ಈ ದ್ವಂದ್ವ ಇದೆಯಲ್ಲ, ಅದೇ ಅವರ ಕಥೆಯ ತಿರುಳು. ಸರಿ, ಹಾಗಿದ್ರೆ ಬನ್ನಿ ಈ ಕಥೆಯೊಳಗೆ ಇನ್ನಷ್ಟು ಆಳವಾಗೋಗೋಣ. ಅವರ ಜೀವನದ ಮೊದಲ ಅಧ್ಯಾಯ ಶುರುವಾಗೋದೇ ಚಿತ್ತಗಾಂಗ್ ದಂಗೆಯಿಂದ. ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಇದೊಂದು ತುಂಬಾನೇ ಮಹತ್ವದ ಘಟನೆ. ಈ ದಂಗೆಯ ಹಿಂದಿನ ಮಾಸ್ಟರ್ ಮೈಂಡ್, ಕಾರ್ಯಾಚರಣೆಯ ಶಕ್ತಿ ಅವರೇ ಅನಂತಲಾಲ್ ಸಿಂಗ್. ಚಿತ್ತಗಾಂಗ್ ದಂಗೆಯ ನಾಯಕತ್ವದ ವಿಷಯ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನೋಡಿ, ಸೂರ್ಯಸೇನ್ ಅವರನ್ನ ಪ್ರೀತಿಯಿಂದ ಮಾಸ್ಟರ್ ದಾ ಅಂತ ಕರೀತಿದ್ರು. ಅವರು ಈ ಇಡೀ ಚಳುವಳಿಯ ಆತ್ಮ, ಅದರ ಸ್ಫೂರ್ತಿ, ರಾಜಕೀಯ ನಾಯಕ. ಆದ್ರೆ ಅನಂತ್ ಸಿಂಗ್ ಇದ್ರಲ್ಲ, ಅವರು ಆ ಚಳುವಳಿಯ ದೇಹ, ಅದರ ಮಿದುಳು, ಅದರ ಕಾರ್ಯಾಚರಣೆಯ ಶಕ್ತಿ. ಅಂದ್ರೆ ಯುವಕರನ್ನೆಲ್ಲ ಒಟ್ಟುಗೂಡಿಸಿ ಅವ್ರಿಗೆ ಕಠಿಣ ತರಬೇತಿ ಕೊಟ್ಟು ಬ್ರಿಟಿಷರ ವಿರುದ್ಧ ನಿಲ್ಲುವ ಹಾಗೆ ಮಾಡಿದ್ದೇ ಇವರು. ಹಾಗಾದ್ರೆ ಇವರ ಪ್ಲಾನ್ ಹೇಗಿತ್ತು? ಈ ದಾಳಿಯನ್ನ ಹೇಗೆ ಡಿಸೈನ್ ಮಾಡಿದ್ರು? ಇದು ಸುಮ್ಮನೆ ಹೋಗಿ ದಾಳಿ ಮಾಡುವಂಥ ಸಾಮಾನ್ಯ ಪ್ಲಾನ್ ಆಗಿರಲಿಲ್ಲ, ಖಂಡಿತ ಅಲ್ಲ. ಬದಲಿಗೆ ಬ್ರಿಟಿಷರನ್ನ ಸಂಪೂರ್ಣವಾಗಿ ಕನ್ಫ್ಯೂಸ್ ಮಾಡಿ ಇಡೀ ಆಡಳಿತವನ್ನೇ ಅಲುಗಾಡ್ಸೋಕ್ ಹಾಕಿದ್ದ ಒಂದು ಪಕ್ಕಾ ಪ್ಲಾನ್ ಆಗಿತ್ತು. ಅವರ ಯೋಜನೆ ಎಷ್ಟು ಪರ್ಫೆಕ್ಟ್ ಆಗಿತ್ತಂದ್ರೆ ನೋಡಿ, ಇದು 4 ಹಂತದ ಪ್ಲಾನ್. ಸ್ಟೆಪ್ 1, ಯುವಕರನ್ನ ಒಂದುಗೂಡಿಸೋದು. ಸ್ಟೆಪ್ 2, ಬ್ರಿಟಿಷರ ಶಕ್ತಿಯೇ ಆಗಿದ್ದ ಶಸ್ತ್ರಾಸ್ತ್ರಾಗಾರವನ್ನ ವಶಕ್ಕೆ ತೆಗೆದುಕೊಳ್ಳೋದು. ಸ್ಟೆಪ್ 3, ಕಮ್ಯುನಿಕೇಷನ್ ಅನ್ನೇ ಕಟ್ ಮಾಡೋದು, ಅಂದ್ರೆ ಟೆಲಿಗ್ರಾಫ್, ಟೆಲಿಫೋನ್ ಲೈನ್ಗಳನ್ನ ಕತ್ತರಿಸಾಕೋದು. ಅಂಡ್ ಫೈನಲಿ ಸ್ಟೆಪ್ 4, ಈ ಮೂಲಕ ಇಡೀ ನಗರವನ್ನ ಹೊರ ಜಗತ್ತಿನಿಂದನೇ ಬೇರ್ಪಡಿಸ್ಬಿಡೋದು. ವಾವ್, ಎಂತಹ ಬ್ರಿಲಿಯಂಟ್ ಸ್ಟ್ರಾಟಜಿ ಅಲ್ವಾ? ಅವರು ಅಂದುಕೊಂಡ ಹಾಗೇನೇ ಆಯ್ತು. ಏಪ್ರಿಲ್ 18, 1930 ಆ ದಿನ ಅವ್ರ ಪ್ಲಾನ್ ಎಕ್ಸಿಕ್ಯೂಟ್ ಆಯಿತು. ಚಿತ್ತಗಾಂಗ್ನ ಟೆಲಿಗ್ರಾಫ್, ಟೆಲಿಫೋನ್ ಲೈನ್ಗಳನ್ನೆಲ್ಲ ಕಟ್ ಮಾಡಿ ಇಡೀ ನಗರ ಕತ್ತಲಲ್ಲಿ ಮುಳುಗೋಯ್ತು. ಕಮ್ಯುನಿಕೇಷನ್ ಸಿಸ್ಟಮನ್ನೇ ನಾಶ ಮಾಡೋಕ್ಕೆ ಅವರಿಗಿದ್ದ ಟೆಕ್ನಿಕಲ್ ನಾಲೆಜ್ ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಇದು ಬ್ರಿಟಿಷರಿಗೆ ಒಂದು ರೀತಿ ಶಾಕ್, ಅವರಿಗೆ ಅನಿರೀಕ್ಷಿತವಾಗಿ ಬಿದ್ದ ದೊಡ್ಡ ಹೊಡೆತ. ಆದರೆ ಪ್ರತಿ ಕ್ರಾಂತಿಗೂ ಒಂದು ಬೆಲೆ ತೆರಲೇಬೇಕಲ್ವೇ? ದಾಳಿ ಯಶಸ್ವಿ ಆಯ್ತು, ಸರಿ. ಆದ್ರೆ ಅದರ ನಂತರ ಅನಂತ ಸಿಂಗ್ ಮತ್ತು ಅವರ ಸ್ನೇಹಿತರ ಜೀವನ ಸಂಪೂರ್ಣವಾಗಿ ಬದಲಾಗಿ ಹೋಯಿತು. ಯುದ್ಧದಿಂದ ಈಗ ಸೆರೆಮನೆಗೆ. ನೋಡಿ, ಆ ಚಿತ್ತಗಾಂಗ್ ದಾಳಿಯ ನಂತರ ಜಲಾಲಾಬಾದ್ ಬೆಟ್ಟದಲ್ಲಿ ಒಂದು ದೊಡ್ಡ ಯುದ್ಧ ನಡೆಯುತ್ತೆ. ಕ್ರಾಂತಿಕಾರಿಗಳೆಲ್ಲ ಚದರಿ ಹೋಗ್ತಾರೆ. ಆಗ ಅನಂತ ಸಿಂಗಿಗೆ ತಪ್ಪಿಸ್ಕೊಳ್ಳೋಕೆ ಎಲ್ಲ ಅವಕಾಶ ಇತ್ತು. ಆದ್ರೆ ಅವರು ಹಾಗೇ ಮಾಡಲಿಲ್ಲ. ಬದಲಿಗೆ ತಮ್ಮ ಸ್ನೇಹಿತರ ಜೊತೆ ತಾವು ವಿಚಾರಣೆ ಎದುರಿಸಬೇಕು ಅಂತ ಕಲ್ಕತ್ತದಲ್ಲಿ ಧೈರ್ಯವಾಗಿ ಸರೆಂಡರ್ ಆಗ್ತಾರೆ. ಇದು ಅವರ ಕಮಿಟ್ಮೆಂಟ್ ತೋರಿಸುತ್ತೆ. ಇದರ ಪರಿಣಾಮ ಅಂಡಮಾನ್ನ ಕುಖ್ಯಾತ ಸೆಲ್ಯುಲಾರ್ ಜೈಲು, ಅಂದ್ರೆ ಕಾಲಾಪಾನಿಯಲ್ಲಿ ಜೀವಾವಧಿ ಶಿಕ್ಷೆ. ಇಲ್ಲಿಂದ ಕತೆ ಒಂದು ದೊಡ್ಡ ಟರ್ನ್ ತೆಗೆದುಕೊಳ್ಳುತ್ತೆ. ಕಾಲಾಪಾನಿಯಲ್ಲಿ ಒಂದು ಜಾಗೃತಿ. ಯೋಚನೆ ಮಾಡಿ, ಸದಾ ಆಕ್ಷನಲ್ಲಿರ್ತಿದ್ದ ಒಬ್ಬ ವ್ಯಕ್ತಿ ಈಗ 4 ಗೋಡೆಗಳ ಮಧ್ಯೆ ಬಂದಿಯಾಗಿದ್ದಾರೆ. ಅವರ ಆಂತರಿಕ ಜಗತ್ತಿನಲ್ಲಿ ಒಂದು ದೊಡ್ಡ ಬದಲಾವಣೆ ಶುರುವಾಗೋಕ್ಕೆ ಇದಕ್ಕಿಂತ ಒಳ್ಳೆ ಜಾಗ ಬೇಕಾ? ಹೌದು, ಇದೊಂದು ನಿಜವಾಗ್ಲೂ ಯೋಚನೆ ಮಾಡಬೇಕಾದ ಪ್ರಶ್ನೆ. ಸದಾ ಕ್ರಿಯಾಶೀಲರಾಗಿದ್ದ ವ್ಯಕ್ತಿಯನ್ನ ನಿಷ್ಕ್ರಿಯರನ್ನಾಗಿ ಮಾಡಿದಾಗ ಏನಾಗತ್ತೆ? ಒಬ್ಬ ಕ್ರಾಂತಿಕಾರಿಯ ಕೈಯಿಂದ ಬಂದೂಕನ್ನ ಕಿತ್ತುಕೊಂಡಾಗ ಆತ ತನ್ನ ಮನಸ್ಸನ್ನ, ತನ್ನ ಆಲೋಚನೆಗಳನ್ನ ಹೇಗೆ ಬಳಸ್ಬೋದು? ಉತ್ತರ ಇಲ್ಲಿದೆ. ಬಂದೂಕಿನಿಂದ ಲೇಖನಿಯವರೆಗೆ ಅವರ ಹೋರಾಟದ ಅಸ್ತ್ರವೇ ಬದಲಾಗಿ ಹೋಯಿತು. ಇದೇ ಅವರ ಜೀವನದ ಅತಿದೊಡ್ಡ ನಿರ್ಣಾಯಕ ತಿರುವು. ಆ ಸೆಲ್ಯುಲಾರ್ ಜೈಲಿನ ಕತ್ತಲ ಕೋಣೆಯಲ್ಲಿ ಒಂದು ಹೊಸ ಸಿದ್ಧಾಂತ ಹುಟ್ಕೊಳ್ತು. ಬಂದೂಕು ಹಿಡಿದಿದ್ದ ಕೈಗಳು ಈಗ ಪುಸ್ತಕಗಳನ್ನ ಹಿಡಿದ್ವು. ಅಲ್ಲಿ ಅವರು ರಾಜಕೀಯ ಸಿದ್ಧಾಂತಗಳನ್ನ ಆಳವಾಗಿ ಓದೋಕೆ ಶುರು ಮಾಡಿದ್ರು. ಮಾರ್ಕ್ಸ್ವಾದದ ತತ್ವಗಳು ಅವರನ್ನ ಬಹಳವಾಗಿ ಆಕರ್ಷಿಸಿದ್ವು. ಬಿಡುಗಡೆಯಾದ ಮೇಲೆ ಅವರು ಭಾರತೀಯ ಕಮ್ಯುನಿಸ್ಟ್ ಪಕ್ಷಕ್ಕೆ, ಅಂದ್ರೆ ಸಿಪಿಐಗೆ ಸೇರ್ಕೊಂಡ್ರು. ಅಷ್ಟೇ ಅಲ್ಲ, ಮುಂದೆ ರೆವಲ್ಯೂಷನರಿ ಕಮ್ಯುನಿಸ್ಟ್ ಕೌನ್ಸಿಲ್ ಆಫ್ ಇಂಡಿಯಾ ಅನ್ನೋ ಸಂಘಟನೆಯನ್ನು ಸ್ಥಾಪಿಸಿದ್ರು. ಅಂದ್ರೆ ನೋಡಿ, ಹೋರಾಟದ ದಾರಿಯೇ ಬದಲಾಗಿತ್ತು, ಸಶಸ್ತ್ರ ಹೋರಾಟದಿಂದ ವೈಚಾರಿಕ ಹೋರಾಟಕ್ಕೆ. ಕ್ರಾಂತಿಕಾರಿ,
ಚಿಂತಕ ಮತ್ತು ಲೇಖಕ ಈ ಎಲ್ಲವನ್ನು ಸೇರಿಸಿದಾಗ ನಮಗೆ ಸಿಗುವ ಅನಂತಲಾಲ್ ಸಿಂಗ್ ಅವರ ಸಂಪೂರ್ಣ ವ್ಯಕ್ತಿತ್ವಾದ್ರೇನು? ಬನ್ನಿ ಅವರ ಪರಂಪರೆಯನ್ನ ಒಮ್ಮೆ ನೋಡೋಣ. ಮೊದಲನೇದಾಗಿ ಅವರು ಒಬ್ಬ ಅದ್ಭುತ ತಂತ್ರಜ್ಞ. ಇಡೀ ಬ್ರಿಟಿಷ್ ಸಾಮ್ರಾಜ್ಯದ ಕಮ್ಯುನಿಕೇಷನ್ ಸಿಸ್ಟಮ್ ಅನ್ನೇ ಹ್ಯಾಕ್ ಮಾಡುವಷ್ಟು ಟೆಕ್ನಿಕಲ್ ಜ್ಞಾನ ಇದ್ದಂಥ ಒಬ್ಬ ಎಕ್ಸ್ಪರ್ಟ್. ಎರಡನೇದಾಗಿ ಅವರು ಒಬ್ಬ ಕ್ರೀಡಾಪಟು ಕೂಡ. ಫಿಟ್ನೆಸ್ ಬಗ್ಗೆ ಅವ್ರಿಗೆ ತುಂಬಾನೇ ಕಾಳಜಿ ಇತ್ತು. ಯಾಕಂದ್ರೆ ಕ್ರಾಂತಿಕಾರಿಯ ಮನಸ್ಸು ಎಷ್ಟು ಚುರುಕಾಗಿರ್ಬೇಕೋ ದೇಹವೂ ಅಷ್ಟೇ ಶಿಸ್ತಿನಿಂದ ಇರಬೇಕು ಅಂತ ಅವರು ಬಲವಾಗಿ ನಂಬಿದ್ರು. ಮತ್ತು ಕೊನೆಯದಾಗಿ ಅವರು ಒಬ್ಬ ಲೇಖಕ. ನೆನಪಿದೆಯಾ, ನಾವು ಈ ಕಥೆಯನ್ನ ಶುರು ಮಾಡಿದ್ದೇ ಒಂದು ಉಲ್ಲೇಖದಿಂದ. ಕ್ಯೋ ಬೋಲೆ ಡಕತ್ ಕ್ಯೋ ಬೋಲೆ ಬಿಪ್ಲೋಬಿ ಅಂದ್ರೆ ಕೆಲವರು ದರೋಡೆಕೋರ ಅನ್ನುತ್ತಾರೆ, ಕೆಲವರು ಕ್ರಾಂತಿಕಾರಿ ಅನ್ನುತ್ತಾರೆ ಅಂತ. ಅದು ಇವರದೇ ಪುಸ್ತಕದಿಂದ ತೆಗೆದುಕೊಂಡಿದ್ದು. ತಮ್ಮ ಇಡೀ ಜೀವನದ ಪ್ರಯಾಣವನ್ನು, ತಮ್ಮ ಆಲೋಚನೆಗಳನ್ನು ಅವರು ಪುಸ್ತಕಗಳಲ್ಲಿ ದಾಖಲಿಸಿಟ್ಟು ಹೋದ್ರು. ಸೊ ಅನಂತಲಾಲ್ ಸಿಂಗ್ ಅವರ ಜೀವನ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನೇ ಇಡುತ್ತೆ. ಒಬ್ಬ ಕ್ರಾಂತಿಕಾರಿಯನ್ನ ನಿಜವಾಗಿ ಡಿಫೈನ್ ಮಾಡೋದು ಯಾವುದು? ಅವರ ಆಕ್ಷನ್ಸ್ಗಳೇ ಅಥವಾ ಅವರ ಐಡಿಯಾಗಳೇ? ಬಂದೂಕ್ ಹಿಡಿದು ಹೋರಾಡಿದ್ದೋ ಅಥವಾ ಜೈಲಲ್ಲಿ ಕೂತು ಹೊಸ ಸಿದ್ಧಾಂತ ರೂಪಿಸಿದ್ದೋ? ಈ ಪ್ರಶ್ನೆ ಬಗ್ಗೆ ಯೋಚನೆ ಮಾಡ್ತಾ ಇರಿ.